ನೀರಿನ ವಿಚಾರಕ್ಕೆ ಮಾಜಿ ಸಚಿವ ಮತ್ತು ಹಾಲಿ ಶಾಸಕನ ನಡುವೆ ವಾಕ್ ಸಮರ ಆಗ್ಬಿಟ್ಟಿದೆ. ಆನಂದ್ ಸಿಂಗ್ ಮತ್ತು ಶಾಸಕ ಗವಿಯಪ್ಪ ಫೋನ್ ಸಂಭಾಷಣೆ. ನೀರಿನ ವಿಚಾರಕ್ಕೆ ಫೋನ್ನಲ್ಲೇ ಗವಿಯಪ್ಪ ಗದರಿದಂತ ಆರೋಪ ಕೂಡ ಕೇಳಿಬರ್ತಾ ಇದೆ. ಆನಂದ್ ಸಿಂಗ್ ಮತ್ತು ಶಾಸಕ ಗವಿಯಪ್ಪ ಫೋನ್ ಸಂಭಾಷಣೆಯಲ್ಲಿ ನೀರಿನ ವಿಚಾರಕ್ಕೆ ಫೋನ್ನಲ್ಲೇ ಗವಿಯಪ್ಪ ಗದರಿದಂತ ಆರೋಪ. ನಾನು ನನ್ನ ಅಧಿಕಾರದ ಅವಧಿಯಲ್ಲಿ ಕೆಲಸ ಮಾಡ್ತೀನಿ, ಖಾಸಗಿ ಟ್ಯಾಂಕರ್ಗಳಿಗೆ ನೀರು ಬಿಡಲ್ಲ ಅಂತ ಹೇಳಿರುವಂತ ಒಂದು ಆರೋಪ. ಮಾಡಬೇಕಾದಾಗ ನೀವು ನನಗೆ ಹೇಳಬೇಕಾಗ್ತದೆ. ನೀವು 15 ವರ್ಷ ನಾವು ಬಂದಿಲ್ಲ, ನೀವು ಕೆಲಸ ಮಾಡಬೇಕಾಗಿಲ್ಲ ಅಂದ್ರೆ ನಾನೇನು ಬರಬೇಡ ಅಂತ ಹೇಳಿದ್ ನಾನು ನಿಮಗೆ ಅಲ್ಲ ನಾನೇನು ಬರಬೇಡ ಅಂತ ಹೇಳಿದ್ನ. ನನ್ನ ತಪ್ಪಿದ್ರೆ ನೀವು ಹೇಳಬೇಕು. ಸರ್ ನೀವು ಹಂಗಾಗಂಗಿಲ್ಲ ಸರ್, ಹಂಗಾಗಿಲ್ಲ ಸರ್. ನೀವು ಸುಮ್ಮನೆ ಇದ್ದೀರಿ ಅಂತ ಹೇಳಿ ನಾನು ಸುಮ್ಮನೆ ಇರೋಕ್ಕಾಗ್ತೈತಾ? ಇಲ್ಲ ಇಲ್ಲಿ ವರ್ಷದ್ದು ಇಲ್ಲಿ ಡೇಟ್ ಕ್ಯಾಲ್ಕುಲೇಷನ್ ಅಲ್ಲ, ಇಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಇಲ್ಲಿ ಇಲ್ಲ. ಪ್ಲೀಸ್ ನೀವು ಅಧಿಕಾರಿಗಳಿಗೆ ಹೇಳ್ರಿ, ಇಲ್ಲದೆ ಹೋದ್ರೆ ನಾವು ನೀರನ್ನ ನಿಂದ್ರಿಸೋದು ಮಾತ್ರನ ಗ್ಯಾರಂಟಿ. ಅದು ಬರ್ರಿ, ಬಂದು ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ, ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ. ಹೌದು ಸರ್, ನನ್ನ ಮನೇನು ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ನೀವು ಹೇಳಿರೋದು ಇವೆಲ್ಲ ಸಾರ್ವಜನಿಕವಾಗಿ ಮಾತಾಡಬೇಕಾಗ್ತೈತೆ. ಸರ್, ನನ್ನ ಗೌರವ ಎಷ್ಟು ತೆಗ್ದಿರೋ ಅನ್ನೋದು ನಿಮಗೆ ಗೊತ್ತು. ಬರೋ ಮಿನಿಸ್ಟ್ರುಗಳಿಗೆಲ್ಲ ನೀವು ಹೇಳ್ತೀರಿ ನನ್ನ ಮನೆ ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ. ನಾನು ಪ್ರೂವ್ ಮಾಡಿಸ್ಲಾ ಕೆಲವು ಮಿನಿಸ್ಟ್ರುಗಳ ಹತ್ರ? ಅಯ್ಯ ಸರ್, ಅದಕ್ಕೆ ನನಗೆ ನೋವಾಗಿದ್ದು. ಹೋಗ್ತಾ ಬರ್ತಾ ನನ್ನ ಮನೆ ತೋರಿಸ್ತೀರಿ, ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ತೋರಿಸಿರೋದು. ಇದೆಲ್ಲ ನಿಮ್ಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ನಿಮ್ಮ ಮಿನಿಸ್ಟ್ರುಗಳು ಹೇಳ್ಯಾರ, ನಿಮ್ಮ ಮಿನಿಸ್ಟ್ರುಗಳು. ಇವೆಲ್ಲ ಬಾಯಿ ಬಿಚ್ಚೋದು ಬೇಡ ನನಗೆ. ನೀವು ಆತ್ಮಸಾಕ್ಷಿ ಸಾಯಿಬಾಬನ ಮೇಲೆ ಆಣೆ ಇಟ್ಟು ಹೇಳ್ರಿ, ಮಾತು ಹೇಳಿಲ್ಲ ಅಂತ ಹೇಳಿ ನಾನು ಈಗಲೇ ವಾಪಸ್ ಹೋಗ್ತೀನಿ. ಅಲ್ಲಲ್ಲ, ಮತ್ತೆ ಹಂಗಾಗಿ ಜಿಂದಾಲ್ನವ್ನು ಕಟ್ಸ್ಕೊಡ್ತಾನೆ. ನನ್ನ ಮನೆ ಜಿಂದಾಲ್ನವ್ನು ಇದ್ದಂಗಿದ್ರೆ ಇಲ್ಲ ಮಾತಾಡಿದ್ರೆ ನಿಮ್ಮ ಹೊಲ್ಸು ತಿಂದಂಗ ನಾನು. ಚಾಲೆಂಜ್, ನಿಮ್ಮ ಬಗ್ಗೆ ಒಂದು ಮಾತು ಹೇಳಿದ್ರೆ ನಿಮ್ಮ ಹೊಲ್ಸು ತಿಂದಂಗ ನಾನು. ನಿಮಗೆ ಗೌರವ ಭಾಳ, ನಿಮಗೆ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೆ ಗೌರವ. ಒಂದು ಮಾತು ಸಿಂಗುಲರ್ ಆಗಿ ಗವಿಯಪ್ಪ ಅಂತನೂ ಇಲ್ಲ, ಗವಿಯಪ್ಪ ಸರ್ ಅಂತ ಹೇಳಿ ಮಾತಾಡೋದು ನಾನು. ಅಷ್ಟರ ಮಟ್ಟಿಗೆ ಗೌರವ ಕೊಡ್ತೀನಿ ನಾನು. ಇಲ್ಲ ಸರ್, ನೀವು ಬರಬೇಕು, ಈ ಮಟ್ಟಕ್ಕೆ ಹೋಗೈತಂದ್ರೆ ನಾವು ಇಲ್ಲಿ ಬಂದ್ ಮಾಡ್ತೀವಿ. ನೀವು ಏನು ಅಧಿಕಾರ, ನಿಮ್ಮ ಹತ್ರ ಅಧಿಕಾರ ಐತೆ, ಅಧಿಕಾರ ಚಲಾಯಿಸ್ರಿ ನಮ್ಮ ಮೇಲೆ ಅಷ್ಟೇ. ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾವು ಏನು ರಿಕ್ವೆಸ್ಟ್ ನೀವು ಇಲ್ಲ ಅವ್ರಿಗೆ ಹೇಳ್ರಿ, ಟ್ಯಾಂಕರ್ಗೆ ಯಥಾಸ್ಥಿತಿ ಹೋಗ್ಲಿ ಅಂತ ಹೇಳಿ ಕಳಿಸ್ರಿ ಅಷ್ಟೇ. ದುರ್ಬಳಕೆ ಬೇಕಾದ್ರೆ ಆಗಲ್ಲ. ದುರ್ಬಳಕೆ ಆದ್ರೆ ಕ್ರಮ ತಗೊಳ್ರಿ. ನಮ್ಮ ದುರ್ಬಳಕೆ ಆದ್ರೆ ಸರ್, ದುರ್ಬಳಕೆ ಆದ್ರೆ ಕ್ರಮ ತಗೊಳ್ಳಿ. ಸ್ಪಾಟ್ ಗಾಡಿ ಸೀಸ್ ಮಾಡ್ರಿ, ಗಾಡಿನ ಇದು ಮಾಡ್ರಿ. ದುರ್ಬಳಕೆ ಆದ್ರೆ ಸೀಸ್ ಮಾಡಂತ ಹೇಳ್ರಿ. ಜನರಿಗೆಲ್ಲ ಮಾಡೋದು ಅಲ್ಲ. ಈಗ ನೀವು ಅವ್ರಿಗೆ ಹೇಳ್ತೀರಾ, ನಾನು ಯಾಕೆ ಈಗ ನಾನು ಕಟ್ ಮಾಡಿದ್ರೆ ಏನಾಗ್ತದೆ ಸರ್? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಇದ್ಯಾವುದೋ ನೀರಿನ ವಿಚಾರದಲ್ಲಿ ಶುರುವಾದಂಥ ಮಾತು ಸ್ವಲ್ಪ ವೈಯಕ್ತಿಕವಾಗಿ ಕೂಡ ಹೋಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಮಾಜಿ ಸಚಿವರು ಹಾಲಿ ಶಾಸಕರ ನಡುವೆ ಏನಿ ಮನಸ್ತಾಪ, ಸದ್ಯ ಸ್ಥಳದಲ್ಲಿ ಯಾವ ಥರ ಪರಿಸ್ಥಿತಿ ಇದೆ? ನೀತಿ ಏನಂತ ಹೇಳಿದ್ರೆ, ವಿಜಯನಗರ ಜಿಲ್ಲೆಯಲ್ಲಿ ಕಳೆದ 15 ದಿನಗಳಿಂದ ನೀರಿನ ಕುಡಿಯುವ ನೀರಿಗಾಗಿ ಅನೇಕ ಹಳ್ಳಿಗಳಲ್ಲಿ, ಅನೇಕ ಗ್ರಾಮಗಳಲ್ಲಿ ಸಮಸ್ಯೆ ಉಂಟಾಗಿತ್ತು. ಈ ಕಾರಣಕ್ಕಾಗಿ ಶಾಸಕರ ನಡುವೆ ಮತ್ತೆ ಮಾಜಿ ಸಚಿವರ ನಡುವೆ ವಾಗ್ವಾದ ಆಗಾಗ ನಡೀತಾನೆ ಇತ್ತು. ಶಾಸಕರು ಕೂಡ ಅನೇಕ ಸಂದರ್ಭಗಳಲ್ಲಿ ನಾನು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀನಿ, ಸರ್ಕಾರದ ವತಿಯಿಂದ, ನಗರಸಭೆ ವತಿಯಿಂದ, ಆಯಾ ಗ್ರಾಮ ಪಂಚಾಯತ್ಗಳಿಂದ ನೀರು ಸರಬರಾಜು ಮಾಡ್ತೀವಿ ಅಂತ ಸಬೂಬನ್ನ ಹೇಳ್ಕೊಳ್ತಾ ಬಂದಿದ್ರು. ಆದ್ರೆ ಮಾಜಿ ಸಚಿವರು ತಮ್ಮ ಸ್ವಂತ ಖಾಸಗಿ ಖರ್ಚಿನಲ್ಲಿ, ಖಾಸಗಿ ಟ್ರಸ್ಟ್ ಮೂಲಕ ಟ್ಯಾಂಕರ್ಗಳಿಂದ ನೀರು ತುಂಬಿಸುವ ವ್ಯವಸ್ಥೆಯನ್ನ, ನೀರು ಮನೆಗಳಿಗಾಗಿರ್ಬೋದು, ಗ್ರಾಮಗಳಿಗಾಗಿ ನೀರು ತಳಿಸುವ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಇದು ಎಲ್ಲ ಒಂದು ಕಡೆ ಪೊಲಿಟಿಕಲ್ ಮೈಲೇಜ್ ಪಡೆಯುವ ಪ್ರಯತ್ನವನ್ನ ಆನಂದ್ ಸಿಂಗ್ ಅವರು ಮಾಡ್ತಾ ಇದ್ರು ಅನ್ನುವಂತ ಒಂದು ಆರೋಪ ಇವರು ಕಾಂಗ್ರೆಸ್ನ ಗವಿಯಪ್ಪನವರು ಮಾಡ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ, ಸರ್ಕಾರದ ಟ್ರಸ್ಟ್ಗಳಿಂದ, ಸರ್ಕಾರದ ಶುದ್ಧ ಕುಡಿಯುವ ನೀರು ಘಟಕಗಳಿಂದ ಒಯ್ದು ಆನಂದ್ ಸಿಂಗ್ ಅವರು ಹೆಸರು ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಮೈಲೇಜ್ ಅನ್ನ ಪಡಿತಾ ಇರುವಂತ ಒಂದು ಆರೋಪ ನಾವು ಕಳೆದ ಒಂದು ವಾರದಿಂದ ಕೂಡ ಗವಿಯಪ್ಪ ಬೆಂಬಲಿಗರು ಮತ್ತು ಆ ಕಾರಣವಾಗಿ ಇವತ್ತು ಹಿತವಾಡಿಗೆ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಆನಂದ್ ಸಿಂಗ್ ಬೆಂಬಲಿಗರು ಕುಡಿಯುವ ನೀರಿನ ಘಟಕದಲ್ಲಿ ನೀರು ತುಂಬಿಸಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ನೀರನ್ನು ನಾವು ಬಿಡೋಲ್ಲ ಅಂತ ನಗರಸಭೆ ಕಮಿಷನರ್ ಹೇಳ್ತಾರೆ. ಆ ಸಂದರ್ಭದಲ್ಲಿ ಗಲಾಟೆ ಆಗಿರುವಂತದ್ದು. ನಮಗೆ ನೀರು ಬೇಕು, ನಾವು ಜನರಿಗೋಸ್ಕರ ನೀರು ಕೇಳ್ತಾ ಇದೀವಿ ಅಂತ ಗಲಾಟೆ ಮಾಡಿರುವಂತದ್ದು ನೀತಿ. ಓಕೆ, ಧನ್ಯವಾದ ಅರುಣ್. ಗೌರವ ಬಹಳ, ನಿಮಗೆ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೆ ಗೌರವ. ಒಂದು ಮಾತು ಸಿಂಗುಲರ್ ಆಗಿ ಗವಿಯಪ್ಪ ಅಂತನೂ ಇಲ್ಲ, ಗವಿಯಪ್ಪ ಸರ್ ಅಂತ ಹೇಳಿ ಮಾತಾಡೋದು ನಾನು. ಅಷ್ಟರ ಮಟ್ಟಿಗೆ ಗೌರವ ಕೊಡ್ತೀನಿ ನಾನು.
ಇಲ್ಲ ಸರ್, ನೀವು ಬರಬೇಕು. ಈ ಮಟ್ಟಕ್ಕೆ ಹೋಗೈತಂದ್ರೆ ನಾವು ಇಲ್ಲಿ ಬಂದ್ ಮಾಡ್ತೀವಿ. ನೀವು ಏನು ಅಧಿಕಾರ ನಿಮ್ಮ ಹತ್ರ ಅಧಿಕಾರ ಐತೆ ಅಧಿಕಾರ ಚಲಾಯಿಸ್ರಿ ನಮ್ಮ ಮೇಲೆ ಅಷ್ಟೇ. ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾವು ಏನು ರಿಕ್ವೆಸ್ಟ್ ನೀವು ಇಲ್ಲ ಅವ್ರಿಗೆ ಹೇಳ್ರಿ ಟ್ಯಾಂಕರ್ಗೆ ಯಥಾಸ್ಥಿತಿ ಹೋಗ್ಲಿ ಅಂತ ಹೇಳಿ ಕಳಿಸ್ರಿ ಅಷ್ಟೇ. ದುರ್ಬಳಕೆ ಬೇಕಾದ್ರೆ ಆಗ್ಲ ದುರ್ಬಳಕೆ ಆದ್ರೆ ಕ್ರಮ ತಗೊಳ್ರಿ. ನಮ್ಮ ಅದನ್ನ ದುರ್ಬಳಕೆ ಆದ್ರೆ ಸರ್ ದುರ್ಬಳಕೆ ಆದ್ರೆ ಕ್ರಮ ತಗೊಳ್ಳಿ. ಸ್ಪಾಟ್ ಗಾಡಿ ಸೀಸ್ ಮಾಡ್ರಿ, ಗಾಡಿನ ಇದು ಮಾಡ್ರಿ. ದುರ್ಬಳಕೆ ಆದ್ರೆ ಸೀಸ್ ಮಾಡಂತ ಹೇಳ್ರಿ. ಜನರಿಗೆಲ್ಲ ಮಾಡೋದು ಅಲ್ಲ, ಈಗ ನೀವು ಅವ್ರಿಗೆ ಹೇಳ್ತೀರಾ. ನಾನು ಯಾಕೆ ಈಗ ನಾನು ಕಟ್ ಮಾಡಿದ್ರೆ ಏನಾಗ